ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಡೀಪ್ ಇನ್ನರ್ ಫೀಲಿಂಗ್ಸ್ ಏನು, ಅವರ ಒಂದು ಮನದಾಳದ ಮಾತುಗಳೇನು, ಅವರು ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಅವರು ನಿಮ್ಮ ಜೊತೆಗೆ ಏನು ಮಾತಾಡಬೇಕು ಅಂದ್ಕೊಳ್ತಾ ಇದ್ದಾರೆ, ಏನು ಒಂದು ಮೆಸೇಜಸ್ನ ಕನ್ವೆ ಮಾಡಬೇಕು ಅಂದ್ಕೊಳ್ತಾ ಇದ್ದಾರೆ, ಅದ್ರ ಬಗ್ಗೆ ಇಲ್ಲಿ ನಾವು ನೋಡೋಣ. ಓಕೆ, ಸೊ ಯಾರು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಯಾರು ಸಪ್ರೇಷನ್ನಲ್ಲಿದ್ದೀರಾ, ಆ್ಯಂಡು ಪ್ರತಿಯೊಬ್ಬರು ರಿಲೇಷನ್ಶಿಪ್ಪಲ್ಲಿ ಇರೋರು ಯಾರೆಲ್ಲ ಸಪ್ರೇಷನಲ್ಲಿದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಆಗಿರಬಹುದು, ಬಟ್ ಸ್ಟಿಲ್ ಯು ಆರ್ ಇನ್ ಸಪ್ರೇಷನ್, ಅವರು ಸಹ ನೋಡಬಹುದು, ಅವ್ರಿಗೂ ಸಹ ಇದು ರೆಸ್ನೇಟ್ ಆಗುತ್ತೆ. ಓಕೆ, ಸೊ ಲಾಂಗ್ ಡಿಸ್ಟೆನ್ಸಲ್ಲಿರಿ, ಲಿವ್-ಇನ್ನಲ್ಲಿರಿ, ಅಥವಾ ಜೊತೆಗಿದ್ದು ಈಗ ಸಪ್ರೇಷನಲ್ಲಾಗಿದ್ದೀರಾ, ಸೊ ಕಾಂಟ್ಯಾಕ್ಟಲ್ಲಿದ್ದು ಸಹ ಸಪ್ರೇಟ್ ಆಗಿದ್ದೀರಾ, ಸಮಥಿಂಗ್ ಲೈಕ್ ಎನಿ ಕೈಂಡ್ ಆಫ್ ರಿಲೇಷನ್ಶಿಪ್ ನೌ ಯು ಆರ್ ಸಪ್ರೇಟ್. ಸೊ ನೀವು ಮ್ಯಾರಿಡ್ ಆಗಿನೂ ಕೂಡ ಸಪ್ರೇಟ್ ಆಗಿರಬಹುದು, ರಿಲೇಷನ್ಶಿಪ್ಪಲ್ಲಿದ್ದು ಕೂಡ ಸಪ್ರೇಟ್ ಆಗಿರಬಹುದು, ಅಥವಾ ಲಾಂಗ್ ಡಿಸ್ಟೆನ್ಸಲ್ಲಿದ್ದು ಸಹ ಸಪ್ರೇಟ್ ಆಗಿರಬಹುದು. ಓಕೆ, ಸೊ ಸಪ್ರೇಷನಲ್ಲಿ ಯಾರಿದ್ದೀರಾ, ಬ್ರೇಕಪ್ ಸಿಚುವೇಷನಲ್ಲಿ ಯಾರಿದ್ದೀರಾ, ಅವರು ಈ ಒಂದು ವಿಡಿಯೋನ ನೋಡಬಹುದು, ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡ್ಕೋಬಹುದು. ಸೊ ಗೈಸ್, ಅಗೇನ್ ಐ ಆಮ್ ಟೆಲ್ಲಿಂಗ್, ಇಟ್ಸ್ ಜಸ್ಟ್ ಅ ಜನರಲ್ ರೀಡಿಂಗ್. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸ್ಕ್ರೀನ್ ಮೇಲೆ ಯಾವಾಗ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಯಾರಿಗೆ ಕ್ರಿಸ್ಟಲ್ಸ್ ಬೇಕು, ಕ್ರಿಸ್ಟಲ್ಸ್ ಅವೈಲೇಬಲ್ ಇದೆ, ಅವರೆಲ್ಲ ಕ್ರಿಸ್ಟಲ್ಸ್ನ ನೀವು ತೊಗೋಬೇಕು ಅಂದ್ಕೊಳ್ಳೋರು ಸಹ ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ನನ್ನ ಹತ್ರ ರಾಶಿ ಕ್ರಿಸ್ಟಲ್ಸ್ ಸಹ ಇದೆ. ಸೊ ರಾಶಿ ಕ್ರಿಸ್ಟಲ್ಸ್ ಆಲ್ಮೋಸ್ಟ್ ನಿಮ್ಮ ಒಂದು ಲೈಫಲ್ಲಿ ಏನಾದರೂ ತೊಂದರೆ ಆಗ್ತಾ ಇದ್ದರೆ, ಯಾವ ಕೆಲಸನೂ ಸಕ್ಸಸ್ ಅನ್ನೋದು ಆಗ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ನಿಮ್ಮ ಒಂದು ರಾಶಿಯಲ್ಲಿರುವಂತಹ ಪ್ಲ್ಯಾನೆಟ್ ಏನಿದೆ ಅದು ಬ್ಯಾಲೆನ್ಸ್ ಆಗಬೇಕು. ಸೊ ಅದು ಬ್ಯಾಲೆನ್ಸ್ ಆದರೆ ಎಲ್ಲವೂ ಸಾಧ್ಯ ಆಗುತ್ತೆ. ಲವ್ ಲೈಫ್, ಕೆರಿಯರ್, ಎವ್ರಿಥಿಂಗ್ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂದರೆ ರಾಶಿ ಕ್ರಿಸ್ಟಲ್ಸ್ನ ನೀವು ಯೂಸ್ ಮಾಡಬಹುದು. ಸೊ ಯು ಕ್ಯಾನ್ ಯೂಸ್ ಕ್ರಿಸ್ಟಲ್ಸ್. ಸೊ ಇಂಟ್ರೆಸ್ಟೆಡ್ ಇರೋರು ಡಿಸ್ಕ್ರಿಪ್ಷನಲ್ಲಿ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಅಗೇನ್ ಐ ಆಮ್ ಟೆಲ್ಲಿಂಗ್, ಇದು ನೋ ಕಾಂಟ್ಯಾಕ್ಟಲ್ಲಿ ಯಾರಿದ್ದೀರಾ ಅವ್ರಿಗೆ ಮಾತ್ರ ಇದು ರೆಸ್ನೇಟ್ ಆಗುತ್ತೆ. ಓಕೆ, ಸೊ ಅವರು ಮಾತ್ರ ಈ ವಿಡಿಯೋ ಅನ್ನೋದನ್ನು ನೋಡಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಸೊ ಅವರು ನಿಮ್ಮ ಭಾವನೆನ ಅರ್ಥ ಮಾಡ್ಕೊಳ್ತಾರಾ, ಅಥವಾ ಕನ್ಫ್ಯೂಸ್ ಮಾಡ್ತಾರಾ, ಅಥವಾ ಗಿಲ್ಟಲ್ಲಿದ್ದಾರಾ, ಏನು ಫೀಲ್ ಮಾಡ್ತಾ ಇದ್ದಾರೆ ನೋಡೋಣ. ಸೊ ಸಮ್ ಪೀಪಲ್ ನನಗೆ ಎನರ್ಜಿ ಬರ್ತಾ ಇರೋದು ಈಗ ದಟ್ ನಿಮ್ಮ ಒಂದು ಹೆಲ್ತ್ ಚೆನ್ನಾಗಿಲ್ಲ. ಐ ಥಿಂಕ್ ನೀವು ತುಂಬ ಯೋಚನೆ ಮಾಡ್ತಿದ್ದೀರಾ, ಹೆಲ್ತ್ ಚೆನ್ನಾಗಿ ಇಟ್ಕೊಳ್ತಾ ಇಲ್ಲ. ಫೋಕಸ್ ಆನ್ ಯುವರ್ ಹೆಲ್ತ್ ಗೈಸ್, ಡೋಂಟ್ ಟೇಕ್ ಸ್ಟ್ರೆಸ್. ತುಂಬ ಜನ ಅಳೋ ಥರ ಅನ್ನಿಸ್ತಾ ಇದೆ. ಬಹುಶಃ ರಾತ್ರಿ ಇಡೀ ದಿನ ಅಳ್ತಾ ಇರ್ತೀರಾ ಅಂತ ಹೇಳ್ಬೋದು. ಆ ರೀತಿ ಎನರ್ಜೀಸ್ ಬರ್ತಾ ಇದೆ. ಇಫ್ ಎಸ್ ಕಮೆಂಟಲ್ಲಿ ತಿಳಿಸಿ. ಎಸ್ ಮ್ಯಾಮ್, ನನಗೆ ಈ ಥರ ಫೀಲ್ ಆಗ್ತಾ ಇತ್ತು, ಎಸ್ ಅಂತ. Bottom of the card, Six of Swords. Okay, what all cards we got, let's see. Oh, wow, the Lovers, Three of Pentacles, Ten of Swords. ಓಕೆ, ಈ ಪರ್ಸನ್ ಪಾಸ್ಟಿಂದ ಇನ್ನೂ ಮೂವ್ ಆನ್ ಆಗಿಲ್ಲ. ಅಗೇನ್ ಥರ್ಡ್ ಪಾರ್ಟಿ ಸಿಚುವೇಶನ್. ಎಸ್, ಥರ್ಡ್ ಪಾರ್ಟಿಯಿಂದಾಗಿ ದೂರ ಆಗಿದ್ದೀರಾ. ಆ್ಯಂಡ್ ಅದಕ್ಕೋಸ್ಕರ ಅವ್ರು ರಿಗ್ರೆಟ್ ಮಾಡ್ತಾ ಇದ್ದಾರೆ, ಗಿಲ್ಟ್ ಫೀಲ್ ಆಗಿದ್ದಾರೆ ಅಂತ ಹೇಳ್ಬೋದು. ತ್ರೀ ಆಫ್ ಸಾರ್ಟ್ಸ್, ಅಗೇನ್ ಥರ್ಡ್ ಪಾರ್ಟಿ ಸಿಚುವೇಶನ್. ಸ್ಟಿಲ್ ದೇರ್ ಈಸ್ ಅ ಹೋಪ್. ಸಿಕ್ಸ್ ಆಫ್ ಮೈಂಡ್ಸ್, ದ ಹೆರ್ಮಿಟ್. ಓಕೆ, ಸೊ ಆ್ಯಸ್ ಪರ್ ದಿ ಕಾರ್ಡ್ಸ್ ಆಲ್ಮೋಸ್ಟ್ ಈ ಪರ್ಸನ್ ಥಿಂಕ್ ಮಾಡ್ತಾ ಇರೋದು ನನ್ನ ಪರ್ಸನ್ ಮೂವ್ ಆನ್ ಆಗಿದ್ದಾರೆ ಅಂತ. ಬಹುಶಃ ಇಲ್ಲಿ ನೀವು ಕೆಲವರು ಆಲ್ರೆಡಿ ಮೂವ್ ಆನ್ ಆಗಿರಬಹುದು. ಪೇಜ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಓಕೆ, ಲಾಸ್ಟ್ ಕಾರ್ಡ್, Page of Swords, Ten of Swords.
ಏರ್ ಸೈನ್ ಅವ್ರು ಜಾಸ್ತಿ ಪ್ರೆಸೆನ್ಸ್ ಇದ್ದೀರಾ ಅಂತ ಹೇಳ್ಬೋದು. ಇಲ್ಲಿ ಸಾರ್ಟ್ಸ್ ಜಾಸ್ತಿ ಬಂದಿದೆ. ಫೈರ್ ಸೈನ್, ಏರ್ ಸೈನ್, ಫೈರ್ ಸೈನ್, ಅರ್ತ್ ಸೈನ್, ಆಲ್ಮೋಸ್ಟ್ ಎಲ್ಲ ರಾಶಿಸು ಪ್ರೆಸೆನ್ಸ್ ಇದ್ದೀರಾ ಅಂತ ಹೇಳಬಹುದು ಇಲ್ಲಿ. ಸೊ ಎಲ್ಲ ರಾಶಿಗೂ ಇದು ಅನ್ವಯ ಆಗುತ್ತೆ ಅಂತ ಹೇಳಬಹುದು. ಆ್ಯಂಡ್ ಈ ಪರ್ಸನ್ ನೌ ಫೀಲಿಂಗ್ ಈಸ್ ಓಕೆ, ಸಮಥಿಂಗ್ ಈಸ್ ಎಂಡ್ ಅಂತ ಬರ್ತಾ ಇದೆ. ಈ ಪರ್ಸನ್ ಲೈಫಲ್ಲಿ ಎಲ್ಲವೂ ಮುಗಿದು ಹೋಗಿದೆ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಪರ್ಸನ್ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಪಾಸ್ಟಲ್ಲಿ ನಿಮ್ಮಿಬ್ಬರ ಮಧ್ಯೆ ನಡೆದಂತಹ ಪ್ರೀತಿ ಏನಿತ್ತು, ರಿಲೇಷನ್ಶಿಪ್ ಏನಿತ್ತು, ಅದ್ರ ಬಗ್ಗೆ ಯೋಚನೆಗಳನ್ನ ಮಾಡ್ತಾ ಇದ್ದಾರೆ. ಬಹುಶಃ ಪಾಸ್ಟಲ್ಲಿ ನಿಮ್ಮ ಒಂದು, ಈಗ ನೀವು ಸಪ್ರೇಷನಲ್ಲಿದ್ದೀರಾ, ಈಗ ನೀವು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ. ಬಟ್ ಬಿಫೋರ್ ದಟ್ ನಿಮ್ಮ ಇಬ್ಬರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇತ್ತು ಅಂತ ಹೇಳಬಹುದು. ಒಂದು ಡಿವೈನ್ ಕನೆಕ್ಷನ್ ಅನ್ನೋದಿತ್ತು, ಒಂದು ಸೋಲ್ ಕನೆಕ್ಷನ್ ಅನ್ನೋದಿತ್ತು. ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಮ ಪರ್ಸನ್ ನಿಮ್ಮನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ರು, ಅವರು ನಿಮ್ಮನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ರು. ಆ್ಯಂಡ್ ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ತಾ ಇದ್ರಿ. ಅದನ್ನು ಅವ್ರು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವರಿಲ್ಲಿ ನಿಮ್ಮನ್ನು ಒಂದು 20% ಅರ್ಥ ಮಾಡ್ಕೋಬಹುದು, ಬಟ್ ಆ್ಯಸ್ 80% ಆ ಪರ್ಸನ್ನ ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ. ಪ್ರತಿಯೊಂದು ಟೈಮಲ್ಲೂ, ಪ್ರತಿಯೊಂದು ಹಂತದಲ್ಲೂ ನೀವು ಅವ್ರ ಜೊತೆ ನಿಂತ್ಕೊಂಡಿದ್ರಿ. ಬಟ್ ಅವರು ನಿಮ್ಮ ಹಾರ್ಟ್ನ ಬ್ರೇಕ್ ಮಾಡಿದ್ದಾರೆ. ನೀವು ಅವ್ರಿಗೆ ತುಂಬ ಪ್ರೀತಿ ಕೊಟ್ರಿ, ಅನ್ಕಂಡೀಷ್ನಲ್ ಲವ್ ಕೊಟ್ರಿ, ಅನ್ಕಂಡೀಷ್ನಲ್ ಆಗಿ ಹೆಲ್ಪ್ ಮಾಡಿದ್ರಿ. ಫಿನಾನ್ಸ್ ಆಗಿರಬಹುದು, ಪ್ರೀತಿ ಆಗಿರ್ಬೋದು, ನಿಮ್ಮೆಲ್ಲ ಸರ್ವಸ್ವನೂ ಈ ಪರ್ಸನ್ಗೆ ನೀವು ದಾರೆ ಎರೆದಿದ್ದೀರ. ಬಟ್ ಈ ಪರ್ಸನ್ ನಿಮಗೆ ಚೀಟ್ ಮಾಡಿದ್ದಾರೆ ಜಸ್ಟ್ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ ಎಂಟ್ರಿಯಿಂದಾಗಿ ಅವರು ಇನ್ಫ್ಯಾಕ್ಚುಯೇಷನ್ ಆಗಿ ಅಟ್ರ್ಯಾಕ್ಟ್ ಆಗಿರ್ಬೋದು ಆ ಪರ್ಸನ್ಗೆ. ಆ್ಯಂಡ್ ಮೋಸ ಆಗಿದೆ. ಆ್ಯಂಡ್ ನಾವು ಆ ಥರ್ಡ್ ಪಾರ್ಟಿ ಸಹ ಇವ್ರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಕರ್ಮ ಈಸ್ ರಿವರ್ಸ್ ಗೈಸ್. ನಿಮಗೆ ನಿಮ್ಮ ಪರ್ಸನ್ ಚೀಟ್ ಮಾಡಿದ್ದಾರೆ ಜಸ್ಟ್ ಬಿಕಾಸ್ ಥರ್ಡ್ ಪಾರ್ಟಿಗೋಸ್ಕರ. ನಾವು ಥರ್ಡ್ ಪಾರ್ಟಿ ಈಸ್ ಡೀಲಿಂಗ್ ವಿತ್ ಸಮ್ ಅದರ್. ಅರ್ಥ ಆಯ್ತಾ? ಈಗ ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿಗೋಸ್ಕರ ನಿಮ್ಮನ್ನು ಬಿಟ್ಟು ಹೋಗಿದ್ರು, ಎಸ್, ಓಕೆ. ಆ ಥರ್ಡ್ ಪಾರ್ಟಿ ನಾವು ಡೀಲಿಂಗ್ ವಿತ್ ಸಮ್ ಅದರ್ ಪರ್ಸನ್. ಆ್ಯಂಡ್ ಅದು ಸಹ ಈ ಪರ್ಸನ್ಗೆ ಗೊತ್ತಾಗಿದೆ ರೀಸೆಂಟಾಗಿ ಅಂತ ಹೇಳಬಹುದು. ಆ್ಯಂಡ್ ಅದರಿಂದ ಮೂವ್ ಆನ್ ಆಗಬೇಕು ಅಂದ್ಕೊಳ್ತಾ ಇದ್ದಾರೆ. ಆ ಥರ್ಡ್ ಪಾರ್ಟಿಯಿಂದ ಮೂವ್ ಆನ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಬಟ್ ಆ್ಯಂಡ್ ಅಗೇನ್ ಈ ಪರ್ಸನ್ ಇನ್ನೊಂದು ಥಿಂಕ್ ಮಾಡ್ತಾ ಇದ್ದಾರೆ, ಇಲ್ಲಿ ಇವರು ಇಲ್ಲ, ನೀವು ಇಲ್ಲ. ಆ್ಯಂಡ್ ಇವ್ರು ನಿಮ್ಮನ್ನ ಸ್ಪೈ ಮಾಡ್ತಾ ಇರಬಹುದು, ನಿಮ್ಮನ್ನು ಫಾಲೋ ಮಾಡ್ತಾ ಇರಬಹುದು. ಬಟ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಭಯ ಕಾಡ್ತಾ ಇದೆ. ಸಮ್ ಫಿಯರ್ ಈಸ್ ಇನ್ಸೈಡ್, ಬಿಕಾಸ್ ಎಲ್ಲನೂ ನೀವು ಅವರಿಂದ ನಿಮ್ಮಿಂದ ಅವ್ರಿಗೆಲ್ಲನೂ ಸಿಕ್ಕಿದೆ, ಎಲ್ಲ ರೀತಿಯೂ ಸಿಕ್ಕಿದೆ. ಬಟ್ ಸಪೋಸ್ ಅವ್ರೇನಾದರೂ ವಾಪಸ್ ನಿಮ್ಮ ಹತ್ರ ಬಂದರೆ ನೀವೇನು ಫೀಲ್ ಮಾಡ್ತೀರಾ? ಸಚ್ ಇನ್ ಕೇಸ್ ಅವ್ರಿಗೆ ಥಾಟ್ ಬರ್ತಾ ಇರೋದು, ನಾನೇನಾದರೂ ಮತ್ತೆ ಇವರ ಒಂದು ದುಡ್ಡಿಗೋಸ್ಕರ ನಾನು ಇವ್ರ ಹತ್ರ ಬರ್ತಿದ್ದೀನಿ, ಅಥವಾ ಇವ್ರನ್ನ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಇವ್ರ ಹತ್ರ ಬರ್ತಾ ಇದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ದೀನಿ ಅಂತ ನನ್ನ ಪರ್ಸನ್ ಏನಾದರೂ ತಿಳ್ಕೊಂಡು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರೆ ನಾನು ಇದ್ದು ಸತ್ತಂತೆ. ಸೊ ನಾನು ಮಾಡಿರುವಂಥ ತಪ್ಪಿಗೆ ನಂಗೆ ಒಳ್ಳೆ ಶಿಕ್ಷೆ ಕಾಣ್ತಾ ಇದೆ, ಸಿಕ್ಕಿದೆ, ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ, ಯುರೋಪ್ ಮಾಡಿರುವಂಥ ಒಂದು ತಪ್ಪೇನಿದೆ, ಇವ್ರು ಮಾಡಿರುವಂಥದ್ದು ಒಂದು ದೊಡ್ಡ ತಪ್ಪು ಅಂತ ಇವ್ರಿಗೆ ರಿಯಲೈಸ್ ಆಗಿದೆ. ಗಿಲ್ಟ್ ಫೀಲ್ ಆಗ್ತಾ ಇದೆ. ಆ ಗಿಲ್ಟಲ್ಲೇ ಡೈಲಿ ಸತ್ತು ಬದುಕ್ತಾ ಇದ್ದಾರೆ ಅಂತ ಹೇಳಬಹುದು. ಸಪೋಸ್ ನಿಮಗೆ ಅನ್ನಿಸ್ತಾ ಇರ್ಬೋದು, ಈ ಪರ್ಸನ್ ಚೆನ್ನಾಗಿದ್ದಾರೆ, ಈ ಪರ್ಸನ್ಗೆ ಏನೂ ಆಗಿಲ್ಲ, ಇವ್ರಿಗೇನೇ ಆದ್ರೂ ನಮ್ಗೆ ಎಷ್ಟೇ ಕಟ್ಟದ್ದು ಮಾಡಿದ್ರು ಇವ್ರು ಚೆನ್ನಾಗೇ ಇದ್ದಾರೆ ಅಂತ. ನೋ, ಈ ಪರ್ಸನ್ ಆ್ಯಕ್ಚುಲಿ ನಾಟ್ ಪೀಸ್ಫುಲ್ ಅಂತ ಹೇಳಬಹುದು. ನೆಮ್ಮದಿ ಇಲ್ಲ ಇವ್ರ ಲೈಫಲ್ಲಿ ಅಂತ ಹೇಳಬಹುದು. ಬಿಕಾಸ್ ಇವರೊಬ್ಬರಿಗೆ ಮೋಸ ಮಾಡಿದ್ದಾರೆ ಆ್ಯಂಡ್ ಇವ್ರಿಗೆ ಇನ್ನೊಬ್ಬರು ಮೋಸ ಮಾಡಿದ್ದಾರೆ. ಸೊ ಅವ್ರಿಗೀಗ ಅವ್ರ ತಪ್ಪಿನ ಅರಿವಾಗ್ತಾ ಇದೆ. ಮೋಸ ಮಾಡಿರುವಂತಹ ಒಂದು ಪಾಪ ಪ್ರಜ್ಞೆ ಖಂಡಿತ ಕಾಡ್ತಾ ಇದೆ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮಿಂದ ಒಂದು ದುಡ್ಡನ್ನು ಇಸ್ಕೊಂಡಿರಬಹುದು. ಅದು ಸಹ ಬೇರೆ ಒಂದು ಅಗೇನ್ ಆ ಒಂದು ದುಡ್ಡನ್ನ ಬಹುಶಃ ಈ ಥರ್ಡ್ ಪಾರ್ಟಿಗೆ ಕೊಟ್ಟಿರಬಹುದು, ಅಥವಾ ಯಾವುದಾದ್ರೂ ಬಿಸ್ನೆಸ್ಸಿಗೆ ಕೊಟ್ಟಿರಬಹುದು. ಅದು ಇಲ್ಲಿ ಲಾಸ್ ಆಗ್ತಾ ಇದೆ. ಸೊ ಈ ಪರ್ಸನ್ ದುಡ್ಡನ್ನು ಕೂಡ ತೊಗೊಂಡು ಹೋಗಿರಬಹುದು. ಥರ್ಡ್ ಪಾರ್ಟಿ ಏನಿದೆ ಅವ್ರು ಚೀಟ್ ಮಾಡಿರ್ಬೋದು ನಿಮ್ಮ ಪರ್ಸನ್ಗೆ. ಆ ಬಿಗ್ ಒಂದು ದೋಖ ಅಂತಾರೆ ನೋಡಿ, ಆ ಥರ ಆಗಿದೆ.
ಬಟ್ ಅದರಿಂದ ಚೇತರಿಸ್ಕೊಳಕ್ಕಾಗ್ತಾ ಇಲ್ಲ. ಹೀ ಈಸ್ ಟಯರ್ಡ್ ಆರ್ ಶಿ ಈಸ್ ಟಯರ್ಡ್ ಅಂತ ಹೇಳಬಹುದು. ಟಯರ್ಡ್ ಆಗಿದ್ದಾರೆ ಈ ಪರ್ಸನ್, ಸಾಕು ಲೈಫ್, ಇನ್ಯಾರು ಬೇಡ, ಯಾವುದು ಬೇಡ ಅಂತ. ಬಟ್ ಅಗೇನ್ ಈ ಪರ್ಸನ್ ನಿಮ್ಮ ಜೊತೆ ಬರಬೇಕು ಅಂತಂದ್ರು, ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೂ ಮುಖ ಇಲ್ಲ ಈ ಪರ್ಸನ್ಗೆ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ. ಬಟ್ ಸ್ಟಿಲ್ ಸೀಕ್ರೆಟಾಗಿ ನಿಮ್ಮನ್ನ ಸ್ಪೈ ಮಾಡ್ತಾ ಇದ್ದಾರೆ, ನಿಮ್ಮ ಆಗು ಹೋಗುಗಳನ್ನ, ಚಟುವಟಿಕೆಗಳನ್ನು ನೋಡ್ತಾ ಇದ್ದಾರೆ. ಬಟ್ ನೀವು ಖುಷಿಯಾಗಿರೋ ಥರ ನೀವಿದ್ದೀರಾ. ಆ್ಯಂಡ್ ಅಗೇನ್ ಅದನ್ನು ನೀವು ಖುಷಿಯಾಗಿದ್ದೀರಾ ಅನ್ನೋದೇ ಒಂದು ಸಮಾಧಾನ ಅವ್ರಿಗೆ ಬರ್ತಾ ಇದೆ. ಬಟ್ ಆ್ಯಕ್ಚುಲಿ ಈ ಪರ್ಸನಿಗೆ ಗೊತ್ತಾಗ್ತಾ ಇಲ್ಲ ಸ್ಟಿಲ್ ಇನ್ನೂ ನೀವು ಅವ್ರ ಬಗ್ಗೆ ನೀವು ಎಷ್ಟು ಯೋಚಿಸ್ತಾ ಇದ್ದೀರಾ ಅಂತ. ಬಟ್ ಎಲ್ಲೇ ಇದ್ರೂ ನನ್ನ ಪರ್ಸನ್ ಚೆನ್ನಾಗಿರಲಿ, ನಾನು ಇವ್ರಿಗೆ ಡಿಸರ್ವ್ ಅಲ್ಲ ನಾನು ಮತ್ತೆ ಇವ್ರ ಹತ್ರ ಬರೋದಕ್ಕೆ. ಸೊ ಬೆಟರ್ ಈಗ ಹೇಗಿದ್ದಾರೆ ಹೀಗೆ ಇದ್ಬಿಡಲಿ, ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಅವರೇ ಮೂವ್ ಆನ್ ಆಗ್ತಾರೆ ಅಂತ. ಆ್ಯಂಡ್ ಅಫ್ಕೋರ್ಸ್ ಇಫ್ ಯು ಆರ್ ಗೈಸ್ ಟೇಕಿಂಗ್ ಅ ಸ್ಟೆಪ್ ಟು ಟೇಕ್ ಅ ಮೂವ್ ಆನ್, ಡೆಫಿನೆಟ್ಲಿ ಯು ಕ್ಯಾನ್ ಮೂವ್ ಆನ್ ಅಂತ ಹೇಳಬಹುದು. ಬಟ್ ಈ ಪರ್ಸನ್ ನಿಮ್ಮ ಜೊತೆ ಮತ್ತೆ ಕಾಂಟ್ಯಾಕ್ಟ್ ಆಗ್ತಾರಾ ಅಂದರೆ ಎಸ್, ಕಾಂಟ್ಯಾಕ್ಟ್ ಆಗಬಹುದು. ನೀವೇನಾದರೂ ಚಾನ್ಸ್ ಕೊಟ್ಟರೆ ಡೆಫಿನೆಟ್ಲಿ ಆಗ್ತಾರೆ ಅಂತ ಹೇಳ್ಬೋದು. ಬಟ್ ಇಷ್ಟೊಂದು ಚೀಟ್ ಮಾಡಾದ್ಮೇಲೂ ಸಹ ಮತ್ತೆ ಅವ್ರನ್ನ ನೀವು ಕ್ಷಮಿಸಿ ಮತ್ತೆ ನೀವು ಲೈಫಲ್ಲಿ ತೊಗೊಂಡ್ರು ಮುಂದೆ ಅವ್ರು ನಿಮ್ಮನ್ನ ಚೀಟ್ ಮಾಡ್ತಾರೆ ಇಲ್ಲ ಅನ್ನೋದು ಕೂಡ ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ. ಬಿಕಾಸ್ ಒಂದು ಸತಿ ಚೀಟ್ ಮಾಡಿರೋರು ಅಥವಾ 2 ಸತಿ ಮಾಡಿರೋರು ಪದೇ ಪದೇ ಮಾಡ್ತಾ ಇದ್ದಾರೆ ಅಂದರೆ ಅದವ್ರಿಗೆ ಅದೇ ರೂಢಿಯಾಗಿಬಿಟ್ಟಿರುತ್ತೆ. ಸೊ ನೋಡಿ, ನಿಮಗೇನಾದರೂ ಫೀಲ್ ಆಗ್ತಾ ಇದೆ ನೋ ನನ್ನ ಪರ್ಸನ್ ಡಿಸರ್ವ್ ಸೆಕೆಂಡ್ ಚಾನ್ಸ್ ಅಂತ ಅಂದರೆ ಎಸ್, ಯು ಕ್ಯಾನ್ ಗಿವ್ ಅ ಸೆಕೆಂಡ್ ಚಾನ್ಸ್. ಬಟ್ ಸೆಕೆಂಡ್ ಚಾನ್ಸ್ ಅಲ್ಲ, 10 ಸತಿ ಅಲ್ಲ 1000 ಸತಿ ಕ್ಷಮಿಸಿದ್ದೀನಿ ಮ್ಯಾಮ್, ಇನ್ನು ಮುಂದೆ ಕ್ಷಮಿಸೋಕ್ಕಾಗಲ್ಲ ಅಂದರೆ ಯು ಕ್ಯಾನ್ ಟೇಕ್ ಅ ಸ್ಟೆಪ್ ಆ್ಯಂಡ್ ಯು ಕ್ಯಾನ್ ಮೂವ್ ಆನ್ ಆ್ಯಂಡ್ ಯು ವಿಲ್ ಗೆಟ್ ಅ ಲೈಫ್ ಬೆಟರ್ ಅಂತಂದರೆ ಬೆಟರ್ ಅಂತ ಹೇಳ್ಬೋದು. ಇನ್ ಫ್ಯೂಚರ್ ಯು ಮೈಟ್ ಗೆಟ್ ಅ ಬೆಟರ್ ಆಪ್ಷನ್ಸ್, ಬೆಟರ್ ಲೈಫ್. ಸೊ ಹೋಪ್ ಯು ಗೈಸ್ ಲೈಕ್ ದಿಸ್ ರೀಡಿಂಗ್. ಸೊ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಐ ಆಮ್ ಸಾರಿ ಗೈಸ್, ಐ ಡೋಂಟ್ ನೋ, ನಾನು ಈ ರೀಡಿಂಗ್ ಹೇಳ್ತಾ ಸಮ್ವೇರ್ ನನಗೆ ಎಮೋಷನ್ಸ್ ತುಂಬ ಬರ್ತಾ ಇದೆ. ಐ ಆಮ್ ಬಿಕಮಿಂಗ್ ವೆರಿ ಎಮೋಷ್ನಲ್ ಫಾರ್ ದಿ ಫಸ್ಟ್ ಟೈಮ್. ದಟ್ಸ್ ಓಕೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಗೈಸ್.